ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಏಕಾದಶಿ ಮಹತ್ವೆಯನ್ನು ತಿಳ್ಕೊಳ್ಳೋಕಿದ್ದೀವಿ. ಈ ದಿನ ಕಾಮದ ಏಕಾದಶಿ, ಅದನ್ನ ಮಹಾತ್ಮೆಯನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನಿ ನಮಃ. ಆಚಾರ್ಯಪಾದಾಯ ನಿತಾಯಿ ಕೃಪಪ್ರದಾಯಿನಿ ಗೌರಕಥಾಧಾಮದಾಯ ನಗರ ಗ್ರಾಮತಾರಿಣಿ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ಇತಿ ನಾಮಿನಿ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಕಾಮದ ಏಕಾದಶಿ, ಚೈತ್ರ ಶುಕ್ಲ ಪಕ್ಷ ಕಾಮದ ಏಕಾದಶಿ. ಇದು ಯುಧಿಷ್ಠಿರ ಅನ್ನುತ್ತಾನೆ, ವಾಸುದೇವ ನಿನಗೆ ನನ್ನ ನಮಸ್ಕಾರ. ಚೈತ್ರ ಶುಕ್ಲ ಪಕ್ಷದ ಏಕಾದಶಿ ಹೆಸರೇನು ಇರುವುದು ನೀನು ನನಗೆ ಹೇಳು ಎಂದು ಕೇಳು. ಶ್ರೀಕೃಷ್ಣ ಯುಧಿಷ್ಠಿರ. ಪೂರ್ವದಲ್ಲಿ ದಿಲೀಪನು ವಸಿಷ್ಠರಿಗೆ ಕೇಳಿದನು. ಆಗ ಅವರೊಂದು ಪುರಾತನ ಕತೆ ಹೇಳಿದರು. ಅದೇ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ, ಏಕಚಿತ್ತದಿಂದ ಕೇಳು ಅಂದನು. ದಿಲೀಪ ರಾಜನು ಕೇಳುತ್ತಾನೆ, ಏ ವಸಿಷ್ಠರೇ, ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಹೆಸರೇನು ಮತ್ತು ಅದರ ಪೂಜಾ ವಿಧಾನ ಯಾವ ರೀತಿಯಿಂದ ಮಾಡಬೇಕು ಎಂಬುದನ್ನು ನನಗೆ ಕೃಪೆ ಮಾಡಿ ಹೇಳಬೇಕು. ವಸಿಷ್ಠರು ಅನ್ನುತ್ತಾರೆ, ರಾಜ, ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ. ನಾನು ನಿಮಗೆ ಎಲ್ಲವನ್ನ ಹೇಳುತ್ತೇನೆ ಕೇಳು. ಆ ಏಕಾದಶಿಗೆ ಕಾಮದ ಎಂದು ಅನ್ನುತ್ತಾರೆ. ಈ ಏಕಾದಶಿ ಬಹಳ ಪುಣ್ಯಕರವಿರುವುದು. ಅದನ್ನು ಮಾಡುವುದರಿಂದ ಅಗ್ನಿಯಲ್ಲಿ ಬೆಂದ ಕಟ್ಟಿಗೆಯು ಯಾವ ಪರಿ ಸುಟ್ಟು ಭಸ್ಮವಾಗುವುದೋ ಅದೇ ರೀತಿ ಸಕಲ ಪಾಪಗಳು ಸುಟ್ಟು ಭಸ್ಮವಾಗಿ ಪುತ್ರ ಪ್ರಾಪ್ತಿಯಾಗುವುದು. ಕೇಳು. ಪೂರ್ವಕಾಲದಲ್ಲಿ ಪಾತಾಳ ಲೋಕದಲ್ಲಿ ಸುವರ್ಣ ರತ್ನಗಳಿಂದ ಅಲಂಕೃತವಾದ ಭೋಗಿ ಎಂಬ ನಗರದಲ್ಲಿ ಮದೋನ್ಮತ್ತವಾದ ನಾಗನಿರುತ್ತಿದ್ದ. ಅವನ ಮುಂದಾಳಾಗಿ ಪುಂಡರೀಕ ರಾಜನು ರಾಜ್ಯವನ್ನು ಆಳುತ್ತಿದ್ದ. ಗಂಧರ್ವರು, ಅಪ್ಸರೆಯರು ಮತ್ತು ಕಿನ್ನರೆಯರು ಆ ರಾಜನ ಸೇವೆ ಮಾಡುತ್ತಿದ್ದರು. ಅದರಲ್ಲಿ ಶ್ರೇಷ್ಠನಾದ ಅಪ್ಸರೆಯು ಲಲಿತಾ ಮತ್ತು ಲಲಿತನೆಂಬ ಗಂಧರ್ವರ ಜೋಡಿ ಇತ್ತು. ಅವರಿಬ್ಬರು ಪತಿಪತ್ನಿ ಭಾವವನ್ನು ಹೊಂದಿದವರಾಗಿದ್ದರು. ಅವರು ಬಹಳ ಕಾಮಪೀಡಿತರಾಗಿದ್ದರು. ಅವರು ಒಬ್ಬರನ್ನೊಬ್ಬರು ಬಹಳಷ್ಟು ಪ್ರೀತಿಸುತ್ತಿದ್ದರು. ಅವರ ಮನೆಯು ಸಕಲ ಸಂಪತ್ತಿನಿಂದ ಕೂಡಿದ್ದಾಗಿಯೂ ಸುಂದರವಾಗಿಯೂ ಆಗಿತ್ತು. ಅಲ್ಲಿ ಅವರು ಆನಂದದಿಂದ ವಾಸಿಸುತ್ತಿದ್ದರು. ಲಲಿತೆಯ ಅಂತಃಕರಣದಲ್ಲಿ ಅವಳ ಪತಿಯೇ ವಾಸವಾಗಿದ್ದನು. ಅವನಿಗೆ ಅವಳದೇ ಧ್ಯಾನ. ಒಂದು ದಿನ ಪುಂಡಲೀಕ ರಾಜನು ತನ್ನ ನಾಗನ ಸಹಿತ ಕ್ರೀಡಿಸುತ್ತಾ ಸಭೆಯಲ್ಲಿ ಕುಳಿತಿದ್ದನು. ಆ ಸಮಯದಲ್ಲಿ ಲಲಿತ ಗಂಧರ್ವನ ಗಾಯನ ಮಾಡುತ್ತಿದ್ದನು. ಆದರೆ ಅವನ ಪ್ರೇಯಸಿ ಲಲಿತಳು ಅವನ ಹತ್ತಿರ ಇರಲಿಲ್ಲ. ಅವಳ ಸ್ಮರಣೆ ಆದ ಕೂಡಲೇ ಅವನ ಗಾಯನವು ತಪ್ಪತೊಡಗಿತು. ಅದರಲ್ಲಿ ತಪ್ಪುಗಳು ನಾಗನ ಸ್ಮರಣೆಗೆ ಹೊಳೆಯಿತು. ಈ ತಪ್ಪುಗಳನ್ನು ಯಾವ ಕಾರಣದಿಂದ ಆಗುತ್ತಿರುವುದು ಎಂಬುದು ಅವನಿಗೆ ಅರ್ಥವಾಯಿತು. ಅವನು ಈ ಮಾತನ್ನು ಪುಂಡರೀಕ ನಾಗರಾಜನಿಗೆ ತಿಳಿಸಿದನು. ಆದ್ದರಿಂದ ಪುಂಡರೀಕನಿಗೆ ಕೋಪ ಬಂದು ಕಣ್ಣುಗಳು ಕೆಂಪಾದವು. ಕಾಮಾತುರನಾದ ಲಲಿತ ಗಂಧರ್ವನಿಗೆ ಅವನು ಶಾಪ ಕೊಟ್ಟನು. ಎಲೆ ದುರ್ಬುದ್ಧಿಯೇ, ನನ್ನ ಮುಂದೆ ಹಾಡುವಾಗ ಹೆಂಡತಿಯ ಸ್ಮರಣೆಯಿಂದ ತಪ್ಪುಗಳನ್ನು ಮಾಡುತ್ತಿರುವೆ. ಆದ್ದರಿಂದ ನೀನು ನರಮಾಂಸ ಭಕ್ಷಣ ಮಾಡುವ ರಾಕ್ಷಸನಾಗು ಎಂದು ಶಾಪ ಕೊಟ್ಟನು. ರಾಜನ ಶಾಪ ಮಾತ್ರದಿಂದಲೇ ಲಲಿತ ಗಂಧರ್ವನು ರಾಕ್ಷಸನಾದನು. ಅವನ ಮುಖವು ವಿಕಾರವಾಗಿ ಅವನು ರಾಕ್ಷಸನಂತೆ ಹೊತ್ತಿದನು. ಅವನನ್ನು ನೋಡಿದ ಕೂಡಲೇ ಅಂಜಿಕೆಯು ಬರುತ್ತಿತ್ತು.
ಅವನ ಕೈಯು ಕಾಲುಗಳು 4 ಯೋಜನೆ ಉದ್ದವು, ಮುಖವು ಪರ್ವತದಲ್ಲಿ ಗುಹೆಯಂತೆ ಕಾಣತೊಡಗಿತು, ನೇತ್ರಗಳು ಕೆಂಪಾದ ಸೂರ್ಯನಂತೆ ಕಾಣತೊಡಗಿದವು. ಈ ರೀತಿ ಅವನ ಶರೀರವು ಅಕ್ರಾಳ ವಿಕ್ರಳವಾಗಿ ಬೆಳೆಯಿತು. ಲಲಿತ ಗಂಧರ್ವನು ತನ್ನ ಕರ್ಮದ ಫಲವನ್ನು ಅನುಭೋಗಿಸಲು ರಾಕ್ಷಸನಾದ. ತನ್ನ ಪತಿ ಈ ಶರೀರ ರೂಪವನ್ನು ಕಂಡ ಲಲಿತೆಯು ಬಹಳ ದುಃಖಿತಳಾದಳು. ನನ್ನ ಪತಿಯು ಶಾಪಗ್ರಸ್ತನಾಗಿ ರಾಕ್ಷಸನಾದನು, ಇನ್ನು ನಾನೇನು ಮಾಡಲಿ, ಎಲ್ಲಿ ಹೋಗಲಿ ಎಂದು ಮನದಲ್ಲೇ ಮರುಗುತ್ತಿದ್ದಳು. ಆಕೆ ಅವನನ್ನು ಕರೆದುಕೊಂಡು ಗಹನವಾದ ಅಡವಿಯಲ್ಲಿ ತಿರುಗುತ್ತಿದ್ದಳು. ಹೀಗೆ ತಿರುಗುತ್ತಿರುವಾಗ ಲಲಿತೆಯು ಸಹಜವಾಗಿ ವಿಂಧ್ಯ ಪರ್ವತ ಶಿಖರದಲ್ಲಿ ಬಂದು ಗ್ರಹಿಸಿದಳು. ಅಲ್ಲಿ ಅವಳಿಗೆ ಋಷಿಶೃಂಗರ ಮಂಗಲದಾಯಕ ಆಶ್ರಮವು ಕಂಡಿತು. ಆಗ ಅವಳು ಅಲ್ಲಿ ಹೋಗಿ ಋಷಿಶೃಂಗರ ಮುಂದೆ ಕೈ ಮುಗಿದುಕೊಂಡು ನಿಂತಳು. ಅವಳನ್ನು ನೋಡಿ ಋಷಿಗಳು, ಹೇ ಕನ್ಯಾಮಣಿ, ನೀನು ಯಾರು, ಯಾರ ಮಗಳು, ಇಲ್ಲಿ ಏಕೆ ಬಂದಿರುವೆ ಎಂಬುದನ್ನು ಸತ್ಯವಾಗಿ ಹೇಳು. ಆಗ ಲಲಿತೆಯು ಅನ್ನುತ್ತಾಳೆ, ವೀರಧ್ವನನೆಂಬ ಗಂಧರ್ವನ ಮಗಳು ನಾನು. ಈತ ನನ್ನ ಪತಿ. ಈತನಿಗೆ ಶಾಪವಾದುದರಿಂದ ಇಂಥ ಭಯಂಕರವಾದ ರಾಕ್ಷಸ ರೂಪ ಬಂದಿರುತ್ತದೆ. ಆದ್ದರಿಂದ ಅವನು ಬಹಳಷ್ಟು ಪಾಪಕರ್ಮವನ್ನು ಮಾಡುತ್ತಿರುವವನು. ಅವನ ಅವ್ಯವಸ್ಥೆಯನ್ನು ನೋಡಿ ನನ್ನ ಮನಸ್ಸಿಗೆ ವ್ಯಥೆ ಆಗುತ್ತಿದೆ. ಹೇ ಋಷಿ ಶ್ರೇಷ್ಠನೇ, ನಾನು ಏನು ಮಾಡಬೇಕು? ಯಾವ ಪಶ್ಚಾತ್ತಾಪ ಮಾಡಿದರೆ ನನ್ನ ಪತಿಯ ರಾಕ್ಷಸ ಯೋನಿಯಿಂದ ಮುಕ್ತನಾಗಿ ಮೊದಲಿನಂತೆ ಆಗುವನು? ಅದರ ಉಪಾಯ ನನಗೆ ಹೇಳಿರಿ, ನಾನು ಅದನ್ನು ಮಾಡಲು ಸಿದ್ಧರಳಿವೆ. ಋಷಿಶೃಂಗರು ಅನ್ನುತ್ತಾರೆ, ಹೇ ಸುಂದರಿಯಾದ ಲಲಿತೆಯೇ, ಸಂಧ್ಯಾ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರುವುದು. ಅದಕ್ಕೆ ಕಾಮದ ಎನ್ನುತ್ತಾರೆ. ಆ ವ್ರತವನ್ನು ಮಾಡುವುದರಿಂದ ಮನುಷ್ಯನು ಎಲ್ಲ ಇಚ್ಛೆ ಪೂರ್ಣವಾಗುತ್ತದೆ. ಆ ವ್ರತವನ್ನು ನಾನು ನಿನಗೆ ಹೇಳುತ್ತೇನೆ, ಅದರಂತೆ ನೀನು ಮಾಡು. ಆ ವ್ರತದ ಪುಣ್ಯವನ್ನು ನಿನ್ನ ಪತಿಗೆ ಅರ್ಪಣೆ ಮಾಡುವುದರಿಂದ ನಿನ್ನ ಪತಿಯು ಶಾಪಮುಕ್ತನಾಗಿ ಮೊದಲಿನಂತೆ ಆಗುವನು. ಮುನಿಯು ಮಾತು ಕೇಳಿ ಲಲಿತೆಗೆ ಬಹಳ ಸಂತೋಷವಾಯಿತು. ರಾಜನೇ ಕೇಳು, ಅವಳು ಏಕಾದಶಿ ದಿವಸ ಉಪವಾಸ ಮಾಡಿ ದ್ವಾದಶಿಯ ದಿನ ಋಷಿಗಳ ಹತ್ತಿರ ಬಂದು ವಾಸುದೇವನ ಸಮೀಪದಲ್ಲಿ ನಿಂತಳು ಮತ್ತು ನನ್ನ ಪತಿಯ ಉದ್ಧಾರ ಮಾಡಿರೆಂದು ಪ್ರಾರ್ಥಿಸಿಕೊಂಡಳು. ಈ ವ್ರತದ ಮಹಿಮೆಯಿಂದ ತನ್ನ ಪತಿಯು ಪಿಶಾಚಿ ಯೋನಿಯಿಂದ ಮುಕ್ತನಾಗಿ ಎಂದು ಬೇಡಿಕೊಂಡಳು. ಆ ಕ್ಷಣದಲ್ಲಿ ಅವನ ಪಾಪಗಳೆಲ್ಲ ನಷ್ಟವಾಗಿ ಮೊದಲಿನಂತೆ ದಿವ್ಯ ದೇಹ ಪ್ರಾಪ್ತವಾಯಿತು. ಅವನು ಮೊದಲಿನಂತೆ ಲಲಿತೆಯು ಕೂಡ ಸಂತೋಷದಿಂದ ಕ್ರೀಡಿಸುತ್ತಿದ್ದನು. ಅವರು ವಿಮಾನ ರೂಢರಾಗಿ ಸ್ವಸ್ಥಳವಾದ ಗಂಧರ್ವ ಲೋಕಕ್ಕೆ ಹೋದರು. ಏಕಾದಶಿ ವ್ರತದ ಪ್ರಭಾವದಿಂದ ಮೊದಲಿಗಿಂತ ಸುಂದರವಾಗಿ ತೋರಹತ್ತಿದರು. ಇದೆಲ್ಲವೂ ಈ ಕಾಮದ ಏಕಾದಶಿ ವ್ರತ ಪ್ರಭಾವದಿಂದ ಪ್ರಾಪ್ತವಾಯಿತು. ಇದರಂತಹ ಶ್ರೇಷ್ಠ ವ್ರತ ಯಾವುದಿಲ್ಲ. ಬ್ರಹ್ಮಹತ್ಯೆಯಂತಹ ಪಾಪವನ್ನು ನಷ್ಟ ಮಾಡುವಂಥ ಹಾಗೂ ಪಿಶಾಚಿ ಯೋನಿಯಿಂದ ಮುಕ್ತಗೊಳಿಸುವ ಈ ಕಾಮದ ಏಕಾದಶಿ ಲೋಕ ಕಲ್ಯಾಣಕಾರಿಯಾಗಿದೆ. ತ್ರೈಲೋಕ್ಯದಲ್ಲಿ ಇದಕ್ಕೆ ಶ್ರೇಷ್ಠವಾದದ್ದು ಬೇರೊಂದಿಲ್ಲ. ಈ ವ್ರತ ಮಹಿಮೆಯನ್ನು ಯಾರು ಕೇಳಿರುವರೋ ಓದುವರೋ ಅವರಿಗೂ ಸಹ ವಾಜಪೇಯಿ ಯಜ್ಞದ ಫಲ ದೊರೆಯುವುದು. ಶ್ರೀ ವರಾಹ ಪುರಾಣದಲ್ಲಿಯ ಕಾಮದ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.